ಹೊನ್ನಾವರದಲ್ಲಿ ನೆಲೆಸಿರುವ ಮಂಗಳಮುಖಿಯರು ಅನಾರೋಗ್ಯ ಪೀಡಿತ ದಲಿತ ವಿದ್ಯಾರ್ಥಿ ನಂದನ್ ಎಂಬವನಿಗೆ ಚಿಕಿತ್ಸೆಗಾಗಿ 65,000 ರೂಪಾಯಿಗಳನ್ನು ಹೊನ್ನಾವರ, ಕುಮಟಾ, ಅಂಕೋಲಾ, ಕಾರವಾರದ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿ ನೀಡಿದ್ದಾರೆ. ಈ ಮಳೆಗಾಲದಲ್ಲಿ ಡಬ್ಬ ಹಿಡಿದು ಅಂಗಡಿ ಸುತ್ತುತ್ತಾ ಕೆಲವೊಮ್ಮೆ ಕುಹಕದ ಮಾತನ್ನು ಕೇಳಿಸಿಕೊಳ್ಳುತ್ತಾ ಬೇಸರಿಸದೆ ದೊಡ್ಡ ಮನಸ್ಸಿನಿಂದ ಹಣ ಕೊಟ್ಟ ಈ ತಾಲೂಕುಗಳ ಸಾವಿರಾರು ಜನರನ್ನು ಸ್ಮರಿಸಿ ಕೃತಜ್ಞತೆ ಹೇಳಿ ಹಣವನ್ನು ಬಾಲಕನಿಗೆ ನೀಡಿದ್ದಾರೆ. 50,000 ರೂಪಾಯಿ ಜಿಲ್ಲೆಯ ಮಂಗಳಮುಖಿಯರ ಅಂತರಂಗ ಸಂಸ್ಥೆಯ ಸದಸ್ಯರಾದ ಆಯಿಷಾ, ಸುಹಾನಾ, ಉಡುಪಿ ಸಂಧ್ಯಾ, ಸೋನು, ಪಿಂಕಿ, ರೋಶನಿ ಇತರರು ಸಂಗ್ರಹಿಸಿದ್ದಾರೆ. ಉಳಿದ 12,000 ರೂಪಾಯಿಗಳನ್ನು ಉಡುಪಿ ಜಿಲ್ಲೆಯ ಮಂಗಳಮುಖಿಯರ ಆಶ್ರಯ ಸಮುದಾಯದ ಸಂಘಟನೆ ಸದಸ್ಯರಾದ ಲಾವಣ್ಯ, ಸಮೀಕ್ಷಾ, ಸಂಜೀವ್, ಉಡುಪಿ ಸುದರ್ಶನ್ ಮೊದಲಾದವರು ಸಂಗ್ರಹಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಉಡುಪಿಯ ಸಂಧ್ಯಾ, ಸಮಾಜದಲ್ಲಿ ಮಂಗಳಮುಖಿಯರೆಂದರೆ ಒಂದು ಬಗೆಯ ತಿರಸ್ಕಾರ. ನಮ್ಮದಲ್ಲದ ತಪ್ಪಿಗೆ ಹೀಗೆ ಹುಟ್ಟಿದ್ದೇವೆ. ನಾವು ಮನುಷ್ಯರೇ, ಹೊಟ್ಟೆಪಾಡಿಗಾಗಿ ಕೈಚಾಚುತ್ತಿದ್ದೇವೆ. ನಮ್ಮಿಂದ ಸಾಧ್ಯವಾದ ನೆರವನ್ನು ಸಮಾಜಕ್ಕೆ ನೀಡುತ್ತೇವೆ. ಸಮಾಜ ಕೊಟ್ಟದ್ದನ್ನು ಉಣ್ಣುತ್ತೇವೆ. ಸಮಾಜದ ಇತರೆ ವರ್ಗಗಳಲ್ಲಿ ಇದ್ದಂತೆ ಕೆಟ್ಟವರು ನಮ್ಮಲ್ಲಿಯೂ ಇದ್ದಾರೆ. ಬೇಡದ ವೃತ್ತಿ ಮಾಡುವವರು ಎಲ್ಲ ವರ್ಗದಲ್ಲಿಯೂ ಇದ್ದಾರೆ. ಆದ್ದರಿಂದ ಸಮಾಜ ನಮ್ಮನ್ನು ತಮ್ಮವರಾಗಿ ನೋಡಿ ಸಹಾಯ ಮಾಡಬೇಕು. ಮಂಗಳಮುಖಿಯರು ಪದವಿ ಪಡೆದು ನೌಕರಿ ಹಿಡಿದವರಿದ್ದಾರೆ, ಅನಾಥಾಲಯ ನಡೆಸುವವರಿದ್ದಾರೆ, ಹೋಟೆಲ್ ನಡೆಸುವವರು ಇದ್ದಾರೆ. ನಮ್ಮವರಿಗೆ ಪದ್ಮಶ್ರೀ ಬಂದಿದೆ. ಹೊನ್ನಾವರದಲ್ಲಿ 15ರಿಂದ 20 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದೇವೆ, ನೆಲೆಸಿದ್ದೇವೆ. ಸಾಮಾನ್ಯ ಜನರಂತೆ ಹಬ್ಬ ಹುಣ್ಣಿಮೆ ಆಚರಿಸುತ್ತಿದ್ದೇವೆ. ನಾವು ಮಾಡಿದ ಒಳ್ಳೆಯ ಕೆಲಸವನ್ನು ಸಮಾಜ ಗುರುತಿಸಬೇಕು ಎಂದು ಬಯಸುವುದಾಗಿ ಹೇಳಿದ್ದಾರೆ.